ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಈ ನಿಟ್ಟಿನಲ್ಲಿ ಮೂರು ಪಕ್ಷಗಳು ಬಹಳ ರಣತಂತ್ರವನ್ನ ರೂಪಿಸುತ್ತಿದ್ದಾವೆ ಗೆಲ್ಲುವಂತಹ ನಿಟ್ಟಿನಲ್ಲಿ. ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣವಾಗಿದೆ ಈ ಲೋಕಸಭಾ ಚುನಾವಣೆ. ಸಿಎಂಗೆ ಅದರಲ್ಲೂ ಕೆಲವೊಂದು ಕ್ಷೇತ್ರಗಳನ್ನ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂತಹ ಒಂದು ಪ್ರತಿಷ್ಠೆ ಸಿಎಂ ಸಿದ್ದರಾಮಯ್ಯನವರಿಗೆ. ಈ ನಿಟ್ಟಿನಲ್ಲಿ ಟೆನ್ಷನ್ ಕೂಡ ಶುರುವಾಗಿದೆ. ಸಿದ್ದುಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಟೆನ್ಷನ್ ತಂದಿಟ್ಟಿದೆ. ಸಿಎಂ ಕೈ ಸೇರಿದೆ 28 ಲೋಕಸಭಾ ಕ್ಷೇತ್ರಗಳ ವರದಿ. ಗುಪ್ತಚರ ವರದಿಯಲ್ಲಿ ಮೈಸೂರು ಕ್ಷೇತ್ರದಲ್ಲೂ ಕೂಡ ಹಿನ್ನಡೆ ಅನ್ನುವಂತಹ ವರದಿ ಸಿಎಂ ಅವರ ಕೈ ಸೇರಿದೆ. ಹೀಗಾಗಿ ತವರಿನ ಕಡೆ ಸಿದ್ದರಾಮಯ್ಯ ಹೆಚ್ಚು ಫೋಕಸ್ ಮಾಡ್ತಿದ್ದಾರೆ. ಹಿನ್ನಡೆಯಾದ್ರೆ ಸಿಎಂ ಕುರ್ಚಿಗೆ ಕಂಟಕ ತಪ್ಪಿದ್ದಲ್ಲ. ಖುದ್ದು ಫೀಲ್ಡ್ಗಿಳಿದು ರಣತಂತ್ರವನ್ನ ರೂಪಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸದ್ದಿಲ್ಲದೆ ಆಪರೇಷನ್ ಅನ್ನ ನಡೆಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮೈಸೂರು ಕ್ಷೇತ್ರದಲ್ಲೂ ಕೂಡ ಹಿನ್ನಡೆ ಅನ್ನುವಂತಹ ವರದಿ ಈಗ ಸಿಎಂ ಸಿದ್ದರಾಮಯ್ಯನವರ ಟೆನ್ಷನ್ಗೆ ಮತ್ತಷ್ಟು ಟೆನ್ಷನ್ ಅನ್ನ ಕೊಡ್ತಾ ಇರುವಂಥದ್ದು. ನಿನ್ನೆ ಮೈಸೂರು ಹಾಗೂ ಚಾಮರಾಜನಗರ ಆ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡುವಂತಹ ನಿಟ್ಟಿನಲ್ಲಿ ಅಂದ್ರೆ ನಿನ್ನೆಯಿಂದಲೂ ಕೂಡ ಆ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದ್ದಾರೆ. ನಿನ್ನೆ ಜನರೊಂದಿಗೆ ಭಾವನಾತ್ಮಕವಾಗಿಯೂ ಕೂಡ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಹಾಗಾದ್ರೆ ಏನ್ ಹೇಳಿದ್ರು ಕೇಳೋಣ. ವರುಣಾ ಕ್ಷೇತ್ರದಿಂದ ನಾನು ಮಾದೇವಕ್ಕೂ ಪರಿಚಯ, ನಾನು ನಿಮ್ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರ್ಬೇಕಲ್ವಾ ಪಟೇಲ್ರೆ? ನೀವೆಲ್ಲ 60,000 ಲೀಡ್ ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರ್ಬೇಕು. ವರುಣಾ ಕ್ಷೇತ್ರದಿಂದ ನಾನು ಮಾದೇವಕ್ಕೂ ಪರಿಚಯ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಾತ್ರ ಟೆನ್ಷನ್ ಇಲ್ಲ, DK ಶಿವಕುಮಾರ್ ಅವ್ರಿಗೂ ಕೂಡ ಟೆನ್ಷನ್ ತಪ್ಪಿಲ್ಲ. ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ DK ಶಿವಕುಮಾರ್ ಅವರು ಖಾಸಗಿ ಏಜೆನ್ಸಿ ಮೂಲಕ DK ಶಿವಕುಮಾರ್ ಅವರು ಕೂಡ ಸರ್ವೆ ನಡೆಸಿದ್ದಾರೆ. ಇಲ್ಲೂ DK ಶಿವಕುಮಾರ್ ಅವರಿಗೆ ಟೆನ್ಷನ್ ತಪ್ಪಿಲ್ಲ. ಬೆಂಗಳೂರಿನ 3 ಕ್ಷೇತ್ರಗಳಲ್ಲೂ ಮೋದಿ ಟ್ರೆಂಡ್ ನಡೀತಾ ಇದೆ. ಕೈ ಗ್ಯಾರಂಟಿಗಿಂತ ಮೋದಿ ಗ್ಯಾರಂಟಿ ಕಡೆಯೇ ಜನ ಹೆಚ್ಚಿನ ಒಲವು ತೋರ್ತಿದ್ದಾರೆ. ಹೀಗಾಗಿ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಹಾಗೂ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಗಳಿಗೆ DKಶಿ ಹೆಚ್ಚು ಒತ್ತು ನೀಡಿದ್ದಾರೆ. ಸಹಜವಾಗಿ ಬೆಂಗಳೂರು ಗ್ರಾಮಾಂತರ ಅವರ ಸಹೋದರ DK ಸುರೇಶ್ ಅವರ ಕ್ಷೇತ್ರ. ಆ ಕ್ಷೇತ್ರವನ್ನ ಹೊರತುಪಡಿಸಿ ಉಳಿದ 3 ಕ್ಷೇತ್ರಗಳಲ್ಲಿ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಹಾಗೂ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಗಳಲ್ಲಿ ಜನರ ಒಲವು ಮೋದಿ ಗ್ಯಾರಂಟಿ ಕಡೆಗೆ ಹೆಚ್ಚಾಗಿ ಇದೆ ಅನ್ನುವಂತಹ ಒಂದು ರಿಪೋರ್ಟ್ DK ಶಿವಕುಮಾರ್ ಅವರ ಟೆನ್ಷನ್ಗೆ ಕಾರಣ ಆಗಿರುವಂಥದ್ದು. ಹಾಗಾಗಿ ಆ 3 ಕ್ಷೇತ್ರಗಳ ಕಡೆ ಹೆಚ್ಚಿನ ಒಲವು ತೋರ್ತಿದ್ದಾರೆ. ಈ ಕ್ಷೇತ್ರಗಳನ್ನು ವಶಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ನಮ್ಮ ಪ್ರತಿನಿಧಿ ದೀಪಾ ಸಂಪರ್ಕದಲ್ಲಿದ್ದಾರೆ. ದೀಪಾ, ನಿಜಕ್ಕೂ ಈ ಮೈಸೂರು ಹಾಗೂ ಚಾಮರಾಜನಗರ ಕ್ಷೇತ್ರ ಅಂತ ಬಂದಾಗ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ಕಣ. ನಿನ್ನೆ ಕೂಡ ಅವರ ಭಾಷಣದಲ್ಲಿ ಕೇಳಿದ್ವಿ, ಭಾವನಾತ್ಮಕವಾಗಿ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಅವರು ಮಾತನಾಡಿದ್ರು. ಅಂದ್ರೆ ಅವರ ಕುರ್ಚಿಗೆ ಕಂಟಕ ಇದೆ ಅನ್ನುವಂಥದ್ದು ಅವರ ಮಾತಲ್ಲಿ ಗೊತ್ತಾಯ್ತು. ಆ ಕ್ಷೇತ್ರವನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತಹ ತಂತ್ರಗಾರಿಕೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರ ವಿಚಾರಕ್ಕೆ ಬಂದ್ರೆ ಏನೆಲ್ಲ ತಂತ್ರಗಾರಿಕೆಗಳು ನಡೀತಾ ಇದೆ ಅಂತ ದೀಪಾ? ರಜನಿ, ನಿಜ, ತಮ್ಮ ಒಂದು ಸ್ವಕ್ಷೇತ್ರಗಳನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು, DCM DK ಶಿವಕುಮಾರ್ ಆಗಿರಬಹುದು, ಒಂದಿಷ್ಟು ರಣತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಅತ್ತ ಸಿಎಂ ಮೈಸೂರನ್ನ ಶತಾಯಗತಾಯ ಈ ಬಾರಿ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮ ವಹಿಸ್ತಾ ಇರುವಂತದ್ದು, ಒಂದಿಷ್ಟು ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪ್ರತಿ ಭಾಷಣದಲ್ಲೂ ಕೂಡ ತಮ್ಮ ಕುರ್ಚಿಯ ಕುರಿತು ಪರೋಕ್ಷವಾಗಿ ಮಾತನಾಡ್ತಿದ್ದಾರೆ. ನಾನು ಸ್ವಕ್ಷೇತ್ರ ಉಳಿಸಿಕೊಂಡಲ್ಲಿ ಮಾತ್ರ ನನಗೆ ಸಿಎಂ ಕುರ್ಚಿ ಪಕ್ಕ ಅನ್ನುವಂತಹದ್ದು, ಅಂದ್ರೆ 5 ವರ್ಷಗಳ ಕಾಲ ಇರುವಂತಹ ಸಾಧ್ಯತೆಗಳು ಹೆಚ್ಚು ಅನ್ನುವಂತಹದ್ದನ್ನ ಒಂದ್ ರೀತಿಯಾಗಿ ಬಿಂಬಿಸುವಂತಹ, ಅಂದ್ರೆ ಜನರ ಮುಂದೆ ಭಾವನಾತ್ಮಕವಾಗಿ ಇಡುವಂತಹ ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, 3-4 ದಿನಗಳ ಕಾಲ ಕ್ಷೇತ್ರಗಳಲ್ಲಿ ಉಳಿದುಕೊಂಡು ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಿದ್ದಾರೆ. ಜೊತೆಗೆ ಒಂದಿಷ್ಟು ಬೇರೆ ಪಕ್ಷಗಳಿಂದ ತಮ್ಮ ಪಕ್ಷಕ್ಕೆ ಕಾರ್ಯಕರ್ತರುಗಳನ್ನ, ಮುಖಂಡರುಗಳನ್ನ ಸೆಳೆಯುವಂತಹ ಪ್ರಯತ್ನವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಇತ್ತೀಚೆಗೆ ಬಂದಂತಹ ಒಂದು ಸರ್ವೆ ರಿಪೋರ್ಟ್ ಅಲ್ಲಿ ಮೈಸೂರು ಕಾಂಗ್ರೆಸ್ ಕೈತಪ್ಪುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದು
ಸರ್ವೆ ರಿಪೋರ್ಟ್ನಲ್ಲಿ ಬಂದಿರುವಂತಹ ವರದಿ. ಆ ವರದಿ ಬಹಿರಂಗದ ಬೆನ್ನಲ್ಲೇ ಒಂದಿಷ್ಟು ಟೆನ್ಷನ್ ಅವರಿಗೆ ಶುರುವಾಗಿದೆ. ಎಲ್ಲಿ ಮೈಸೂರು ತಮ್ಮ ಕೈಯಿಂದ ಜಾರಿ ಹೋಗುತ್ತೋ, ಎಲ್ಲಿ ಮೈಸೂರನ್ನ ಈ ಬಾರಿಯೂ ಕೂಡ ಕಳ್ಕೊಂಡ್ಬಿಡ್ತೀವೋ ಅನ್ನುವಂತಹ ಭಯ ಕೂಡ ಅವರಲ್ಲಿದೆ. ಇತ್ತ ಕಾಂಗ್ರೆಸ್ ಅಂದ್ರೆ DCM DK ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಸರ್ವೆಯನ್ನ ಮಾಡಿಸಿದ್ರು. ಆ ಸರ್ವೆಯಲ್ಲಿ ಬೆಂಗಳೂರಿನ 4 ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಉತ್ತರ, ದಕ್ಷಿಣ ಮತ್ತು ಸೆಂಟ್ರಲ್ ಕ್ಷೇತ್ರಗಳೇನಿದೆ ಅವೆಲ್ಲದರಲ್ಲೂ ಕೂಡ ಒಂದಿಷ್ಟು ಕಾಂಗ್ರೆಸ್ಗೆ ಹಿನ್ನಡೆ ಅನ್ನುವಂತಹ ಒಂದಿಷ್ಟು ರಿಪೋರ್ಟ್ ಬಂದಿದೆ. ಅದು ಕೂಡ ಈಗ ಟೆನ್ಷನ್ಗೆ ಕಾರಣವಾಗಿದೆ. ಹಾಗಾಗಿ ಸದ್ಯಕ್ಕೆ ಒಂದಿಷ್ಟು ರಣತಂತ್ರಗಳನ್ನ ಹೂಡ್ತಾ ಇರುವಂತದ್ದು, ಗೆಲ್ಲೋದಿಕ್ಕೆ ಏನೆಲ್ಲ ಬೇಕೋ ಆ ಒಂದು ತಂತ್ರವನ್ನ ಮಾಡ್ತಿದ್ದಾರೆ. ಅದರ ಭಾಗವಾಗಿ ಬೇರೆ ಪಕ್ಷದ JDS ಮತ್ತೆ ಬಿಜೆಪಿ ಪಕ್ಷದ ಆ ಸ್ಥಳೀಯ ಮುಖಂಡರುಗಳು, ಸ್ಥಳೀಯ ಕಾರ್ಯಕರ್ತರನ್ನ ಸೆಳೆಯುವಂತಹ ಕೆಲಸವನ್ನು ಕೂಡ ಇದೀಗ ಈ ಇಬ್ಬರು ನಾಯಕರು ಮಾಡ್ತಿದ್ದಾರೆ. ರಜನಿ, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.